ಮೇ 15 ಇವತ್ತು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬ. 64ನೆಯ ಹುಟ್ಟುಹಬ್ಬ ಡಿ.ಕೆ. ಶಿವಕುಮಾರರಿಗೆ. ನಾಯಕತ್ವ ಬದಲಾವಣೆಯ ಚರ್ಚೆಗಳು ತಾರಕಕ್ಕೇರಿರುವಾಗಲೇ ಬರ್ತ್ಡೇ ಬಂದಿದೆ. ಅವರ ಆಪ್ತ ವಲಯದವರು ಮಾತಾಡ್ಕೊಳ್ತಾ ಇದ್ರು, ದೆಹಲಿಯಿಂದ ಬರ್ತ್ಡೇ ಗಿಫ್ಟ್ ಆಗಿ ಸಂದೇಶ ಬರುತ್ತವರಿಗೆ ಅಂತ. ಅವರೆಲ್ಲರಿಗೂ ನಿರಾಸೆ. ಇನ್ನು 5 ದಿನ ಕಳೆದ್ರೆ ಈ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷಗಳ ಕಂಪ್ಲೀಟ್ ಆಗತ್ತೆ. ಇಷ್ಟು ದಿನಗಳ ಕಾಲ ಕೇರಳ ಮುಖ್ಯಮಂತ್ರಿ ಆಯ್ಕೆಯ ಸರ್ಕಸ್ ನಡೀತಾ ಇತ್ತು ದೆಹಲಿಯಲ್ಲಿ. ವರಿಷ್ಠರು ಅದರಲ್ಲಿ ಬ್ಯುಸಿ ಇದ್ರು. ಪಂಚರಾಜ್ಯ ಚುನಾವಣೆಗಳ ನಂತರ ಕೇರಳ ಮುಖ್ಯಮಂತ್ರಿ ಆಯ್ಕೆಯ ವಿಷಯ ಕಗ್ಗಂಟಾಗಿ ಕುಳಿತಿತ್ತು ಕಾಂಗ್ರೆಸ್ ಹೈಕಮಾಂಡ್. ಈಗ ಅದನ್ನ ಮಾಡಿ ಮುಗಿಸಿದ್ದಾರೆ. 18ನೇ ತಾರೀಕು ವಿ.ಡಿ. ಸತೀಶನ್ ಕೇರಳದ ಹೊಸ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಇಪ್ಪತ್ತನೇ ತಾರೀಕು ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದು 3 ವರ್ಷ ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಕರ್ನಾಟಕದಲ್ಲಿ ಏನಾಗ್ತಿದೆ ಅಂತ ಕಾಂಗ್ರೆಸ್ ಹೈಕಮಾಂಡು ಗಮನ ಹರಿಸಬಹುದು ಅನ್ನುವ ನಿರೀಕ್ಷೆ ಇದೆ. ಒಂದು ಕಡೆ ಸಿದ್ದರಾಮಯ್ಯನವರ ಆಪ್ತ ಬಣದವರು ಸಚಿವ ಸಂಪುಟ ಪುನರ್ರಚನೆಯ ನಿರೀಕ್ಷೆಯಲ್ಲಿದ್ದಾರೆ. ಡಿ.ಕೆ. ಶಿವಕುಮಾರ್ ಆಪ್ತರು ನಾಯಕತ್ವ ಬದಲಾವಣೆಯಾಗಿ ಡಿ.ಕೆ. ಶಿವಕುಮಾರ್ ಸಿಎಂ ಆದ್ಮೇಲೆ ನಾವು ಮಿನಿಸ್ಟರ್ ಆಗಬೇಕು ಅಂತಿದ್ದಾರೆ. ಮೇ 20ರ ನಂತರ ಇವೆರಡೂ ಬಣಗಳ ಚಟುವಟಿಕೆಗಳ ಜಾಸ್ತಿ ಆಗಬಹುದು ಅನ್ನುವ ನಿರೀಕ್ಷೆ. ಮೇ 23 ಆದ ಮೇಲೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ದೆಹಲಿಗೆ ಹೋಗಬಹುದಂತೆ. ಡಿ.ಕೆ. ಶಿವಕುಮಾರ್ ಅಂತೂ ಒತ್ತಡ ಹೇರ್ತಾನೆ ಇದ್ದಾರೆ ಹೈಕಮಾಂಡ್ ಮೇಲೆ. ಈ ಮಧ್ಯೆ ಸಚಿವರಾಗಬೇಕು ಅಂತ ಕಾಯ್ದು ಕುಳಿತಿರುವ ಹಿರಿಯ ಶಾಸಕರುಗಳು ಅವರ ದೆಹಲಿ ಯಾತ್ರೆಗಳ ಪುನಾರಂಭ ಆಗುವ ಸಾಧ್ಯತೆ ಇದೆ. ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಕೊಂಡು ಕೂತಿದ್ದಾರೆ. ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಹುಟ್ಟುಹಬ್ಬದ ಶುಭಾಶಯ ಕೋರುವ ಬಹುತೇಕ ಬ್ಯಾನರ್ಗಳಲ್ಲಿ ಮುಂದಿನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತಾನೆ ಇದೆ.
ಕೆಪಿಸಿಸಿ ಕಚೇರಿ ಮುಂದೆನೆ ಅಂಥದ್ದೊಂದು ಬ್ಯಾನರ್. ಕೆಪಿಸಿಸಿ ಕಾರ್ಯದರ್ಶಿ ವೀರಭದ್ರ ಅನ್ನೋರು ಹಾಕಿದ್ದಾರೆ ಈ ಬ್ಯಾನರ್. ಆ ಕಡೆ ಬೆಳಗಾವಿಯಲ್ಲಿ ಮೃಣಾಲ್ ಹೆಬ್ಬಾಳ್ಕರ್ ಇದೇ ಬ್ಯಾನರ್ ಹಾಕ್ಸಿದ್ದಾರೆ. ಬೆಳಗಾವಿಯ ಚೆನ್ನಮ್ಮ ಸರ್ಕಲ್ ಒಂದು ಕಡೆ ಬೆಂಗಳೂರಿನಲ್ಲಿ ಹಾಕಿರುವ ಪೋಸ್ಟರ್ ನೋಡ್ತಾ ಇದ್ದೀರಿ, ಇನ್ನೊಂದು ಕಡೆ ಬೆಳಗಾವಿಯ ಪೋಸ್ಟರ್. ಸಿದ್ದರಾಮಯ್ಯನವರು ಟ್ವಿಟರ್ನಲ್ಲಿ ಶುಭಾಶಯ ಕೋರಿದ್ರು ಡಿಕೆ ಶಿವಕುಮಾರ್ ಅವರಿಗೆ. ನಿಮ್ಮ ಪಕ್ಷನಿಷ್ಠೆ, ಸೈದ್ಧಾಂತಿಕ ಬದ್ಧತೆ ಎಲ್ಲರಿಗೂ ಮಾದರಿಯಾದದ್ದು. ಜನಸೇವೆಯ ನಿಮ್ಮ ಆಶಯಕ್ಕೆ ಭಗವಂತ ದೀರ್ಘ ಆಯಸ್ಸು ಕರುಣಿಸಲಿ. ಅವರ ಟ್ವೀಟ್ಗೆ ಡಿಕೆ ಶಿವಕುಮಾರ್ ಅವರು ಧನ್ಯವಾದಗಳು ಅಂತ ಪ್ರತಿಕ್ರಿಯಿಸಿದ್ದಾರೆ. ಧನ್ಯವಾದಗಳು, ಕರುನಾಡಿನ ಪ್ರಗತಿಗಾಗಿ ಒಟ್ಟಾಗಿ ಶ್ರಮಿಸೋಣ ಅಂತ. ಬಳ್ಳಾರಿಯ ದುರ್ಗಮ್ಮ ದೇವಸ್ಥಾನದಲ್ಲಿ ಕಾಂಗ್ರೆಸ್ ನಾಯಕರುಗಳು ವಿಶೇಷ ಪೂಜೆ ಮಾಡಿದರು. 64 ವರ್ಷ ತುಂಬಿ 65 ಡಿಕೆ ಶಿವಕುಮಾರರಿಗೆ 65 ಕೆಜಿ ಕೇಕ್ ತಂದು ಕಟ್ ಮಾಡಿದ್ರು. ಸಾರ್ವಜನಿಕರಿಗೆ ಊಟದ ವ್ಯವಸ್ಥೆ ಮಾಡಿದ್ರು. ಈ ಒಂದು ಬರ್ತ್ಡೇ ಸೆಲೆಬ್ರೇಷನ್ನಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ. ಮೊದಲನೇದಾಗಿ ಇವತ್ತು ಇನ್ನೂ 100 ಕಾಲ ಭಗವಂತ ಆಯುಷ್ಯ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನವನ್ನು ಕೊಟ್ಟು ಕನಕದುರ್ಗಮ್ಮ ಆಶೀರ್ವಾದ ಮಾಡಲಿ ಅಂಥೇಳಿ ಇವತ್ತು ಪ್ರಾರ್ಥನೆ ಮೂಲಕ ಒಳ್ಳೆಯದಾಗಲಿ ಅಂತಂತೇಳಿ ನಾವು ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ನಮ್ಮ ಬಳ್ಳಾರಿಯ ಸಮಗ್ರ ಲೋಕಸಭಾ ಕ್ಷೇತ್ರದಿಂದ ಜನ್ಮದಿನದ ಶುಭಾಶಯಗಳನ್ನು, ಬರ್ತ್ಡೇ ವಿಶಸ್ನ ಇವತ್ತು ಹೇಳ್ತಾ ಇದ್ದೀವಿ. ಖಂಡಿತವಾಗ್ಲೂ ಇವತ್ತು ಹೈಕಮಾಂಡ್ ಕುಂತ್ಕೊಂಡು ಈಗಾಗಲೇ ಕೇರಳದ ಹೆಂಗೆ ಬಗೆಹರಿಸಿದ್ದಾರೆ, ಕುಂತ್ಕೊಂಡು ಹೆಂಗೆ ಒಳ್ಳೆ ತೀರ್ಮಾನ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಕೂಡ ನಾವು ಹೇಳಿದ್ದೀವಿ ಕೂಡ, ಎಲ್ಲ ತಂಗಾಳಿ ಬೀಸ್ತತೆ, ನೀವು ನೋಡ್ಕೊಂತ ಇರಬೇಕು. ಎಲ್ಲ ನೀಟಾಗಿ ನಮಗೆ 28 ಮಟ್ಟ ನಮಗೆ ಅಧಿಕಾರ ಕೊಟ್ಟಿದ್ದಾರೆ. ನಾವು ಕುಂತ್ಕೊಂಡು ನಾವು ತೀರ್ಮಾನ ಮಾಡ್ಕೊಂತೀವಿ. ಹೈಕಮಾಂಡು ನಾವೆಲ್ಲ ಕುಂತ್ಕೊಂಡು ತೀರ್ಮಾನ ಮಾಡ್ಕೊತೀವಿ. ಎಲ್ಲರೂ ಏನೇನಿಲ್ಲ, ಬೇಸಿಗೆ ಬಂದ ಮೇಲೆ ಮಳೆಗಾಲ ಬಂದೇ ಬರ್ತತೆ. ಪ್ರಕೃತಿ ಕೂಡ, ಆ ಪ್ರಕೃತಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವಾಗಲೂ ಪರವಾಗಿದೆ. ಅದಾದೇ ಕುಟುಂಬ ಸಮೇತ ಬೆಳಗ್ಗೆಯೇ ತಮಿಳುನಾಡಿನ ದೇವಸ್ಥಾನಕ್ಕೆ ತೆರಳಿದ್ರು ಡಿ ಕೆ ಶಿವಕುಮಾರ್. ಅದಕ್ಕಿಂತ ಮೊದಲೇ ಮನೆಯಲ್ಲಿ 25 ಜನ ಪುರೋಹಿತರು ಡಿ ಕೆ ಶಿವಕುಮಾರ್ ಅವರ ಮನೆ ಹತ್ರ ಬಂದು ಭಗವಂತ ಆಯಸ್ಸು ಅಧಿಕಾರ ನೀಡಲಿ ಅಂತ ಆಶೀರ್ವದಿಸಿದರು.
ಒಂಚೂರು ಸೈಡ್ ಬನ್ನಿ, ಹಿಂದೆ ಬನ್ನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.